ಶಿವಮೊಗ್ಗ ನಗರಕ್ಕೆ ಹೊಂದಿಕೊಂಡಂತಿರುವ ಬಸವನಗಂಗೂರು ಗ್ರಾಮ ವ್ಯಾಪ್ತಿಯಲ್ಲಿರುವ ವಸತಿ ಬಡಾವಣೆಗಳನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರ್ಪಡೆಗೆ ನಿರ್ಣಯ ಅಂಗೀಕರಿಸಿ ಜಿಲ್ಲಾಡಳಿತಕ್ಕೆ ಸಲ್ಲಿಸುವಂತೆ ವಿವಿಧ ಬಡಾವಣೆ ನಿವಾಸಿಗಳು ಅಬ್ಬಲಗೆರೆ ಗ್ರಾಮ ಪಂಚಾಯಿತಿಗೆ ಆಗ್ರಹಿಸಿದ್ದಾರೆ. ಈ ಸಂಬಂಧ ಜನವರಿ 2ರಂದು ಗ್ರಾಮ ಪಂಚಾಯಿತಿ ಪಿಡಿಒ ರಾಜಪ್ಪ ಅವರಿಗೆ ಕೆಎಚ್ಬಿ ಪ್ರೆಸ್ ಕಾಲೋನಿ, ಶ್ರೀ ಬಡಾವಣೆ, ಮಹಾಲಕ್ಷ್ಮಿ ಲೇಔಟ್, ಓಂಶಕ್ತಿ ಲೇಔಟ್, ಶೋಭಾ ಬಡಾವಣೆ ನಿವಾಸಿಗಳು ಮನವಿ ಪತ್ರ ಅರ್ಪಿಸಿದ್ದಾರೆ. ಸದರಿ ಬಡಾವಣೆಗಳು ಹಾಲಿ ಪಾಲಿಕೆ ಪ್ರದೇಶ ವ್ಯಾಪ್ತಿಗೆ ಸಮೀಪದಲ್ಲಿವೆ, ನಗರಕ್ಕೆ ಹೊಂದಿಕೊಂಡಂತಿವೆ. ನಿವಾಸಿಗಳಿಗೆ ಅನುಕೂಲ ಕಲ್ಪಿಸಿಕೊಡುವ ಉದ್ದೇಶದಿಂದ ಪಾಲಿಕೆ ವ್ಯಾಪ್ತಿಗೆ ಸೇರ್ಪಡೆಗೊಳಿಸುವ ನಿರ್ಣಯವನ್ನು ಗ್ರಾಪಂ ಸಭೆಯಲ್ಲಿ ಕೈಗೊಂಡು ಜಿಲ್ಲಾಡಳಿತಕ್ಕೆ ಸಲ್ಲಿಸಬೇಕು ಎಂದು ನಿವಾಸಿಗಳು ಆಗ್ರಹಿಸಿದ್ದಾರೆ. ಹಾಗೆಯೇ ಪ್ರೆಸ್ ಕಾಲೋನಿಗೆ ಹೊಂದಿಕೊಂಡಂತಿರುವ ಇತರೆ ಬಡಾವಣೆಗಳಿಗೂ ಜಲಮಂಡಳಿಯಿಂದ ಕುಡಿಯುವ ನೀರು ಪೂರೈಸಬೇಕು, ಚರಂಡಿ ಹಾಗೂ ಪಾರ್ಕ್ಗಳ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕು, ನಾಗರಿಕರ ವಾಯು ವಿಹಾರಕ್ಕೆ ಅನುಕೂಲ ಕಲ್ಪಿಸಿಕೊಡುವ ಉದ್ದೇಶದಿಂದ ಪಾರ್ಕ್ಗಳಿಗೆ ಬೀದಿ ದೀಪಗಳ ವ್ಯವಸ್ಥೆ ಕಲ್ಪಿಸಬೇಕು, ಪಾರ್ಕ್ಗಳಿಗೆ ಶಿವಶರಣೆ ಅಕ್ಕಮಹಾದೇವಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರಿಡಬೇಕು, ಸಿಸಿ ಕ್ಯಾಮೆರಾ ಅಳವಡಿಸಬೇಕು, ಬೋರ್ವೆಲ್ ನೀರು ಪೂರೈಕೆ, ಬಡಾವಣೆಗಳಿಗೆ ನಾಮಫಲಕ ಅಳವಡಿಕೆಗೆ ಕ್ರಮ ಕೈಗೊಳ್ಳಬೇಕು, ಸ್ವಾಮಿ ವಿವೇಕಾನಂದ 60 ಅಡಿ ಮುಖ್ಯ ರಸ್ತೆ ಗುಂಡಿಗುಟರು ಮುಚ್ಚಲು ಕ್ರಮ ಕೈಗೊಳ್ಳಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ನಾಗರಿಕರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಆದ ಪತ್ರಕರ್ತ ಬಿ ರೇಣುಕೇಶ್, ಪ್ರಮುಖರಾದ ಗುರುಚರಣ್, ಅಭಿನಂದನ್, ಅಕ್ಷಯ್ ಕುಮಾರ್, ಕಾಂತರಾಜ್, ಕುಶಕುಮಾರ್, ಶ್ರೀಮತಿ ರಮಾ ಹಾಗೂ ಅರುಣ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಪ್ರಸ್ತಾವನೆ ಆಲ್ರೆಡಿ ಮನೆ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಕೆ ಮಾಡಿದ್ದೇವೆ. ಪಾರ್ಕ್ಗಳ ಸ್ವಚ್ಛತೆ, ಅಭಿವೃದ್ಧಿ ಹೊಂದಿರುವ ಪಾರ್ಕ್ಗಳಲ್ಲಿ ನಾಗರಿಕರ ಸುರಕ್ಷತೆ, ವಿದ್ಯುತ್ ದೀಪಗಳ ಅಳವಡಿಕೆ, ಮುಖ್ಯ ರಸ್ತೆಯಲ್ಲಿ ಸಿಸಿ ಕ್ಯಾಮ್ರಾ ಅಳವಡಿಕೆ. ಈ ಸಿಸಿ ಕ್ಯಾಮ್ರಾ ಒಂದು ಆಲ್ರೆಡಿ ವರ್ಕಿಂಗ್ ಇರ್ತಿದ್ವು. ಈ ಸಿಸಿ ಕ್ಯಾಮ್ರಾ ಸಿಮ್ ಆಧಾರಿತ ಆಗಿರೋದ್ರಿಂದ ಅದನ್ನು ರಿಮೂವ್ ಮಾಡಿಬಿಟ್ಟು ಬೇರೆ ಕೇಬಲ್ ಆಧಾರಿತ ಸಿಸಿ ಕ್ಯಾಮ್ರಾವನ್ನು ಅಳವಡಿಕೆ ಮಾಡ್ತೀವಿ. ಚರಂಡಿ, ಶ್ರೀ ಬಡಾವಣೆ, ಮಹಾಲಕ್ಷ್ಮಿ ಮತ್ತು ಓಂಶಕ್ತಿ ಲೇಔಟ್ ಈಗ ಆಲ್ರೆಡಿ ಪ್ರೊರೇಟಾ ಚಾರ್ಜನ್ನು ಲೇಔಟ್ ಓನರ್ ಕಟ್ಟಿರ್ತಾರೆ. ಜಲಮಂಡಳಿಯಿಂದ ನೀರು ಕೊಡಬೇಕು ಅಂತ ಅಗ್ರಿಮೆಂಟ್ ಆಗಿರುತ್ತೆ. ಅವ್ರು 40% ಏನು ಮನೆ ಕನ್ಸ್ಟ್ರಕ್ಷನ್ ಆದರೆ ಜಲಮಂಡಳಿಯಿಂದ ನೀರು ಕೊಡ್ತೀನಿ ಅಂತ ಹೇಳಿದರೆ, ಈಗ ಆಲ್ರೆಡಿ ಮನೆ ಶುರುವಾಗಿದ್ದಕ್ಕೆ ಸಂಪರ್ಕ ಕೊಟ್ಟರೆ ಅಂತ ಹೇಳಿದರೆ, ನಾವು ಅದನ್ನು ಜಲಮಂಡಳಿ ಗಮನಕ್ಕೆ ತಂದು ಪಾರ್ಕ್ಗಳಿಗೆ ಶಿವಶರಣೆ ಅಕ್ಕಮಹಾದೇವಿ, ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನು ನಾಮಕರಣಗೊಳಿಸಬೇಕು ಅಂತ ಹೇಳಿದರೆ, ಇದನ್ನು ಈ ತಿಂಗಳು ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿ ಅದನ್ನು ನಿರ್ಣಯ ಮಾಡಿ ನಾಮಕರಣ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ನೀವು ಬೋರ್ಡನ್ನು ಬರಲಿಕ್ಕೆ ಕೇಳಿದ್ವಿ. ಬೋರ್ಡ್ ವಿವೇಕಾನಂದ ಮುಖ್ಯ ರಸ್ತೆ ಅಭಿವೃದ್ಧಿ ಪಡುತ್ತೆ, ಇದು ಮೇನ್ ರೋಡ್. ಇದಕ್ಕೆ ಆಲ್ರೆಡಿ ಒಂದ್ಸರಿ ಇಂಜಿನಿಯರ್ ಎಸ್ಟಿಮೇಟ್ ಮಾಡಿ ಕೊಟ್ಟಿದ್ರು 12 ಲಕ್ಷ ಇದ್ದಕ್ಕೆ. ಅದು ಪ್ರಪೋಸಲ್ ಕಳಿಸಿದ್ವಿ. ಅದು ಸ್ಯಾಂಕ್ಷನ್ ಆಯಿತು ಅಂದರೆ ಅದೇ ವರ್ಕ್ ಮಾಡ್ತೀವಿ, ಇಲ್ಲಾಂದರೆ ಅಡಿಷನಲ್ ಮಾಡ್ತಾರೆ. ಇವ್ರದ್ದು ನಾವು ಈಗ ಆಲ್ರೆಡಿ ಗ್ರಾಮ ಪಂಚಾಯತ್ ಸರ್ವೆ ಮಾಡಿಸಿದ್ದೀವಿ. ನಮ್ಮ ವಾಟರ್ ಮ್ಯಾನ್ಗಳ ಮೂಲಕ ಒಂದು ಅಂದಾಜು ಸಮೀಕ್ಷೆ ಮಾಡಿಸಿ ಸರ್ಕಾರಕ್ಕೆ ಅದು ಸ್ಪ್ರೆಡ್ಶೀಟ್ ಮೂಲಕ ವರದಿ ಸಲ್ಲಿಸಿದ್ವಿ. ನಾವು ಮತ್ತು ಪಶುಸಂಗೋಪನಾ ಇಲಾಖೆ ಮತ್ತು ನಮ್ಮ ತಾಲೂಕು ಪಂಚಾಯತಿ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಚರ್ಚೆ ಮಾಡಿ ಬೀದಿ ನಾಯಿಗಳನ್ನು ನಿಯಂತ್ರಣ ಮಾಡಲಿಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಸರ್ಕಾರ